ಹಾಯ್ ಫ್ರೆಂಡ್ಸ್, ಈ ದಿನ ಯು ಪಿ ಮತ್ತು ಡೆಲ್ಲಿ ಮಹಿಳಾ IPL ಪಂದ್ಯ BY ಪಾಟೀಲ್ ಕ್ರೀಡಾಂಗಣ ನವಿ ಮುಂಬೈಯಲ್ಲಿ ನಡೆದಿರುತ್ತದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಯು ಪಿ ವಾರಿಯರ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 154 ರನ್ನಿಗೆ 8 ವಿಕೆಟ್ ಹೋಗುತ್ತೆ. ಕ್ಯಾಪ್ಟನ್ ಲ್ಯಾನಿಂಗ್ ಅವರು 54 ರನ್ ತೆಗೆದರೆ ಅರ್ಲಿನ್ ಡಿಯೋಲ್ ಅವರು 47 ರನ್ ತೆಗೆದು ರಿಟೈರ್ಡ್ ಔಟ್ ಆಗ್ತಾರೆ. ಈ ದಿನದ ಒಂದು ಪಂದ್ಯದ ವಿಶೇಷ ಏನಂದರೆ, ಮೇಲ್ನೋಟಕ್ಕೆ ಈ ಪಂದ್ಯ ಸ್ಪಿನ್ ಪಿಚ್ ಅನಿಸುತ್ತೆ ಇವತ್ತಿನ ದಿನ. ಯಾಕಂದರೆ ಪಾರ್ಟ್ ಟೈಮ್ ಬೌಲರ್ ಆದಂಥ ಶಫಾಲಿ ವರ್ಮಾ ವಿಶ್ವಕಪ್ ಫೈನಲಲ್ಲೂ 2 ವಿಕೆಟ್ ಹೋಗಿದ್ದಾರೆ. ಈ ದಿನ ಪಂದ್ಯದಲ್ಲೂ ಹೈಯೆಸ್ಟ್ ನಂಬರ್ ಆಫ್ ಡಾಟ್ ಬಾಲರ್ ಈ ಪಂದ್ಯದ 4 ಓವರಲ್ಲಿ 13 ಡಾಟ್ ಬಾಲ್ ಹಾಕ್ತಾರೆ. 16 ರನ್ ಕೊಟ್ಟು 2 ಪ್ರಮುಖ ವಿಕೆಟನ್ನು ತೆಗಿತಾರೆ. ಅವರು ಬ್ಯಾಟಿಂಗಲ್ಲೂ ಕೂಡ ಅವ್ರದ್ದು ಓಪನಿಂಗ್ ಪಾರ್ಟ್ನರ್ಶಿಪ್ಪು ಡೆಲ್ಲಿ ಅವ್ರದ್ದು 94 ರನ್ ಇವತ್ತು. ಅದರಲ್ಲಿ 36 ರನ್ ಹೊಡೆದರೆ, ಇನ್ನೊಂದು ಶಫಾಲಿ ವರ್ಮಾ 36 ರನ್ನಿಗೆ ಔಟ್ ಆದ ನಂತರ ಇನ್ನೊಂದು ಪ್ರಮುಖ ಆಕರ್ಷಣೆ ಡೆಲ್ಲಿ ಪರವಾಗಿ ನಾನು ಅಂದ್ಕೊಂಡಿದ್ದೆ, ಇವರು ದಕ್ಷಿಣ ಆಫ್ರಿಕಾದವರು. ಇವರು ದಕ್ಷಿಣ ಆಫ್ರಿಕಾ ಅಂತಾರೆ, ಅವರ ದೇಶದ ಪರವಾಗಿ 2013ರಿಂದ 22 ತನಕ ಆಡ್ತಾರೆ. ಈಗ ಸದ್ಯಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನಿಸುತ್ತೆ. ಇವ್ರ ಏಜ್ ನೋಡಿದೆ ನಾನು 33 ವರ್ಷ. ಹಿಂದಿನ ವಿಡಿಯೋದಲ್ಲಿ 50 ವರ್ಷ ಅಂದ್ಕೊಂಡಿದ್ದೆ. ಅವರು ದಪ್ಪ ಇರೋದರಿಂದ ಸೇಮ್ ಅವರ ಬ್ಯಾಟಿಂಗ್ ಕೌಶಲ್ಯ ಅವರ ಬ್ಯಾಟಿಂಗ್ ನೋಡಿದ್ರೆ ಇಂಜ್ ಲಕ್ ಅವ್ರದ್ದು ಸೇಮ್ ಆ ಥರ ಪ್ರತಿಯೊಂದು ಶಾಟು ಅಷ್ಟು ಪರ್ಫೆಕ್ಟ್ನೆಸ್ ಬ್ಯಾಟಿಂಗ್ ನೋಡಿದೆ. ಅಟ್ಲೀಸ್ಟ್ ಇವತ್ತು ಅವ್ರ ಬ್ಯಾಟಿಂಗ್ ಈ 2 ಕಳೆದ ಪಂದ್ಯದಲ್ಲಿ 86 ಹೊಡೆದರೆ, ಈ ಪಂದ್ಯದಲ್ಲಿ ಅವರು 67 ರನ್ ಹೊಡಿತಾರೆ. ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸು ಕುಡಿತಾರೆ. 33 ಸಿಕ್ಸ್ ಹೊಡಿತಾರೆ ಈ ಪಂದ್ಯದಲ್ಲಿ ಅವರು. ನಮ್ಮ ಹರ್ಷಿತ್ ರಾಣಾ ಇವರು ದತ್ತುಪುತ್ರ, ನಮ್ಮ ಗಂಭೀರ್ ಅವ್ರ ದತ್ತುಪುತ್ರ. ಈ ಪಂದ್ಯದ 2 ಪಂದ್ಯ ಹೈಲೈಟ್ಸ್ ನೋಡ್ರೆ ಸಾಕು, ಅವ್ರ ಬ್ಯಾಟಿಂಗು ಬಾಲಿಂಗ್ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳ್ತೀನಿ. ಅವ್ರದ್ದು ಅದು ಬಿಟ್ಟರೆ ಕುತೂಹಲ ಘಟ್ಟದಲ್ಲಿ ಕೊನೆಗೊಂಡಿತ್ತು. ಈ ಪಂದ್ಯದಲ್ಲೂ ಕೂಡ ಲಾಸ್ಟ್ ಓವರ್ 6 ರನ್ ಬೇಕಾದಾಗ ಬಂದಂಥ ಬಾಲು 2 ಬಂದಿತ್ತು. ಲಾಸ್ಟ್ ಬಾಲು ನಮ್ಮ ಲೌರಾ ಉಲ್ವಾರ್ತ್ ಅವರು, ನಮ್ಮ ಫೇವ್ರೇಟ್ ಆಟಗಾರರು. ಈ ದಿನದ ಪಂದ್ಯದಲ್ಲಿ ಅವರು ಸ್ವಲ್ಪ ನಮ್ಮ ಆಶಾ ಸೋಬ್ನಾ ಅವ್ರ ಬಾಲಿಂಗ್ ಪರ್ಫೆಕ್ಟ್ ಲೆಗ್ ಸ್ಪಿನ್ ಬಾಲಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸಿತು ಅವ್ರಿಗೆ ಬ್ಯಾಟಿಂಗ್ ಆಡಿಸೋದು. ಅವ್ರ ವೀಕ್ನೆಸ್ ಇವತ್ತು ನನಗೆ ಪರ್ಟಿಕ್ಯುಲರಾಗಿ ಗೊತ್ತಾಯಿತು. ಪರ್ಫೆಕ್ಟ್ ಲೆಗ್ ಸ್ಪಿನ್ ಅವರಿಗೆ ಸ್ವಲ್ಪ ಕಷ್ಟ. ಅದು ಬಿಟ್ಟರೆ ಲೀಲಾಜಾಲವಾಗಿ ಬ್ಯಾಟಿಂಗ್ ಆಡ್ತಾರೆ. ಕೊನೆಯವರೆಗೂ 25 ರನ್ ತೆಗೆದು ಲಾಸ್ಟ್ ಬಾಲ್ 4 ಹೊಡೆದು ಮ್ಯಾಚನ್ನು ಫಿನಿಷ್ ಮಾಡ್ತಾರೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದಂತೆ, ಕ್ಯಾಪ್ಟನ್ ಆದಂಥ ರೋಡ್ರಿಗಸ್ ಅವರು ಅದ್ಭುತ ಬ್ಯಾಟಿಂಗ್ ಆಡ್ತಾರೆ ಇವತ್ತು. ಕೇವಲ 21 ರನ್ ಹೊಡೆದರೂ ಕೂಡ ಲೆಫ್ಟು ರೈಟು ಬ್ಯಾಕ್ ಸೈಡ್ ರನ್ ತೆಗೆದದ್ದು ನೋಡ್ರೆ ಸ್ಪಿನ್ನರಲ್ಲಿ ಭಾಳ ಎಚ್ಚರಿಕೆಯಿಂದ ಆಟ ಆಡಿದರು. ವಿಶ್ವಕಪ್ನಲ್ಲೂ ಮೊದಲು 3-4 ಪಂದ್ಯ ಫೇಲ್ ಆಗಿರ್ತಾರೆ ಅವರು. ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅದ್ಭುತ ಬ್ಯಾಟಿಂಗ್ ಆಡ್ತಾರೆ. ಅದೇ ರೀತಿ ಅವ್ರದ್ದು ಮೊನ್ನೆ ಗೆಲ್ಲೋ ಮ್ಯಾಚು ಸೋತರು. ಅದೇ ಅವರ ಅದೃಷ್ಟ ಕೈ ಹಿಡಿದು